ಅಂದ್ರೆ ಡೆವಿಲ್ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ನಾವು. ಡೆವಿಲ್ ಫೈಟ್ ಮಾಡ್ತಾನೆ. ಫೈಟ್ ಮಾಡೋಕ್ಕಿಂತ ಮುಂಚೆ ಆ ಟ್ಯಾಬ್ಲೆಟ್ಸ್ ತಗೊಂತಾನೆ, ಲೈಕ್ ಕ್ಯಾಪ್ಸೂಲ್ಸ್ ಥರ. ಕ್ಯಾಪ್ಸೂಲ್ಸ್ ಯಾಕೆ ತಗೊಬೇಕು ಅಂತ ಒಂದು ಅಂದ್ರೆ ಈಗ ಏನಾಗಿರುತ್ತೆ, ಟೀಸರ್ ಟ್ರೈಲರ್ ಅಲ್ಲಿ ತುಂಬಾ ಮಾತಾಡಿರ್ತೀವಿ ಅದ್ರ ಆ ಬಗ್ಗೆ. ಪಿಲ್ಲು ಆ ಅದು pill ಇದು ಅಂತ, ಅಂತ. ಅದರಿಂದ ಹಂಗ ಆಗುತ್ತೆ. ಏನಾದ್ರು ಒಂದು ಹುಳ ಬಿಡ್ತಾರೆ ಅಂದ್ರೆ ಅದು ಥಿಂಕ್ ಮಾಡೋ ತರ ಇರ್ಬೇಕಲ್ಲ ಅಂತ. ಸುಮ್ನೆ ಏನೋ ಸುಮ್ಮನೆ ಏನೋ ಬಿಡಬೇಕು ಅಂತ ಬಿಡೋದು ಬೇರೆ. ಬೇರೆ ಸೈಕಾಗಿ ಬಿಹೇವ್ ಮಾಡ್ತಿರಿದ್ರೆ, ಈಗ ನಾವು ಥ್ರಿಲ್ಲರ್ ಫಿಲ್ಮ್ಸ್ ಅಲ್ಲಿ ನೋಡ್ತೀವಿ, ಹಾ. ಯಾರನ್ನೊಬ್ರು ಸೈಕಾಗಿ ಆಡ್ತಿದಾರೆ ಅಂದ್ರೆ ಅದಕ್ಕೊಂದು ರೀಸನಿಂಗ್ ಇದ್ದೇ ಇರುತ್ತೆ. ಆಗುತ್ತೆ. ಅವಾಗ ಏನಾಗುತ್ತೆ, ಅವ್ನ್ ತಪ್ಪು ಕೆಲಸ ಮಾಡ್ತಿದ್ರು ಕೂಡ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಸೊ ಅದೇ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಹಾಯ್ ಹಲೋ ನಮಸ್ಕಾರ. ಇವತ್ತಿಂದು ಸೆಕೆಂಡ್ ವಿಡಿಯೋ ಆಗ್ಬೋದಾ? ಆಗ್ಬೋದು. ಮೇ ಬಿ ಸೆಕೆಂಡೋ ಥರ್ಡೋ ಇಲ್ಲ ಫೋರ್ತೋ ಯಾವ್ದಾನು ಒಂದು ದಿವಸ ಬರುತ್ತೆ. ಓಕೆ. ಓಕೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ತುಂಬಾ ಬಿಗ್ಗೆಸ್ಟ್ ರಿಲೀಸಸ್ ಇದ್ವು, ಗೊತ್ತು ತಾನೆ? 45, ಡೆವಿಲ್, ಮಾರ್ಕ್. ಸೊ ಆ ಫಿಲ್ಮ್ಸು ವರ್ಕ್ ಆಗಿದ್ದೇನು, ವರ್ಕ್ ಆಗದೆ ಇದ್ದದ್ದೇನು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಡೆವಿಲ್ 45 ಮಾರ್ಕ್ ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಿಡಿಯೋಗೆ ಲೈಕ್ ಮಾಡಿಬಿಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಡೆವಿಲ್ 45 ಮಾರ್ಕ್. Yeah. ಸೊ 2025 ತುಂಬಾ ದೊಡ್ಡ ರೇಂಜಲ್ಲಿ ಎಂಡ್ ಆಗುತ್ತೆ. ಅಂತ. ಒಳ್ಳೆ ನಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸಿಂಗಲ್ ಸ್ಕ್ರೀನ್ಸ್ ಮತ್ತೆ ಇದಕ್ಕೆಲ್ಲ ಒಂದು ಒಳ್ಳೆ ಹಳೆ ವೈಭವ ಬರುತ್ತೆ ಅನ್ಕೊಂಡಿದ್ವಿ. ಬಟ್ ಆಯ್ತು, ಬಟ್ ತಕ್ಕ ಮಟ್ಟಿಗೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಅನ್ಬೋದು. ಅದೇ ನನ್ನ ಪ್ರಕಾರ ಡೆವಿಲ್ ಅಲ್ಲಿ ಆಗಿದ್ದೇನು ಅಂದ್ರೆ ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆಬ್ವಿಯಸ್ಲಿ ಈಗ ಹಿಂಗಾಗ್ಬಿಟ್ಟಿದೆ ಅಂದ್ರೆ ಫ್ಯಾನ್ಸು ಅವೆಲ್ಲ ಓಕೆ ಅಂದ್ರೆ ಒಂದ್ 3-4 ದಿವಸ ಆ ಥರ ನಡೆಯುತ್ತೆ. ನನ್ನ ಪ್ರಕಾರ ಇನ್ಮೇಲೆ ಪ್ಯೂರ್ಲಿ ಕಂಟೆಂಟ್ ಬೇಸ್ ಮೇಲೆ ಹೋಗ್ತಾ ಇದೆ ಈಗ ರೀಸೆಂಟ್ ಡೇಸ್ ಅಲ್ಲಿ. ಬಟ್ ಸ್ಟಿಲ್ ಡೆವಿಲ್ ಐಡಿಯಾ ಬಂದ್ಬಿಟ್ಟು ಚೆನ್ನಾಗಿದೆ. ಅಂದ್ರೆ ಡೆವಿಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಆ ಡಬಲ್ ಆಕ್ಟಿಂಗ್ ಇರ್ಬೋದು, ಎಲ್ಲವೂ ಚೆನ್ನಾಗಿದೆ. ಬಟ್ ನನಗೆ ಸಿನಿಮಾದಲ್ಲಿ ಮೇನ್ ವರ್ಕ್ ಆಗದೆ ಇದ್ದದ್ದು ಏನಂದ್ರೆ ಡೆವಿಲ್ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅಂತ. ಅಂದ್ರೆ ದರ್ಶನ್ ಅವ್ರ ಆಕ್ಟಿಂಗ್ ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಬಟ್ ಇನ್ನ ಸ್ವಲ್ಪ ಬೆಟರ್. ಅದು ಎಷ್ಟು ಒಳ್ಳೆ ಐಡಿಯಾ ಅಂದ್ರೆ, ದರ್ಶನ್ ಅವ್ರನ್ನ ನಾವು ಮಾಸ್ ಗೀಸ್ ಅಂತ ಎಲ್ಲ ನೋಡ್ತೀವಿ, ಬಟ್ ಆ ಫಸ್ಟ್ ಹಾಫ್ ಅಲ್ಲಿ ಏನ CM ಪೋರ್ಷನ್ಸ್ ಬರುತ್ತಲ್ಲ, ಅಲ್ಲೇ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂತ ಅನಿಸ್ತು ನನಗೆ. ಅದ್ರ ಐಡಿಯಾ ಎಷ್ಟು ಚೆನ್ನಾಗಿದೆ ಅಂದ್ರೆ, ಗೊತ್ತಿಲ್ದೇನೋ ಒಬ್ಬ ಕಾಮನ್ ಮ್ಯಾನ್ಗೆ CM ಆಗೋ ಆಪರ್ಚುನಿಟಿ ಸಿಗುತ್ತೆ. ಸೊ ನನ್ಗೆ ಏನನ್ಸ್ತು ಅಂದ್ರೆ, ಅವ್ರು ಅದೇ ತರನೇ ಆ ಝೋನ್ ಅಲ್ಲೇ ತಗೊಂಡ್ ಹೋಗ್ತಾರೇನೋ ಅಂತ ಅನಿಸ್ತು. ಅಂದ್ರೆ ಪೊಲಿಟಿಕಲಿ ಏನು ಅದು ಡ್ರಾಮಾ ಕ್ರಿಯೇಟ್ ಆಗಿತ್ತಲ್ಲ ಫಸ್ಟ್ ಹಾಫ್ ಅಲ್ಲಿ, ಅದನ್ನ ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದಾಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಅಂತ ಅನಿಸ್ತು ನನಗೆ. ಅಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ಗಳು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತವೆ. ಅಂದ್ರೆ ಈಗ ಶರ್ಮಿಳಾ ಮಂಡ್ರೆ ಅವ್ರ ಕ್ಯಾರೆಕ್ಟರ್ ಬರುತ್ತೆ, ಅಂದ್ರೆ ತುಂಬಾ ಸ್ಕೋಪ್ ಇತ್ತು ಅಲ್ಲಿ. ಬಿಕಾಸ್ ಅಲ್ಲಿ ಅವ್ರ ಕ್ಯಾರೆಕ್ಟರ್ ಹಂಗಿದೆ, ಇವ್ರ ಕ್ಯಾರೆಕ್ಟರ್ ಹಿಂಗಿದೆ. ಅಚ್ಯುತ್ ಅವ್ರ ಅದನ್ನ ಸ್ವಲ್ಪ ಬೆಟರ್ ಆಗ್ಬೋದಿತ್ತೇನೋ ಅಂತ ಅನಿಸ್ತು. ಆಕ್ಚುಲಿ ಡೆವಿಲ್ ಬಂದು ವಿಲನ್. ಆಸ್ ಪರ್ ಮೂವಿ ಹೋಗ್ಬೇಕಾದ್ರೆ ಡೆವಿಲ್ ಬಂದು ವಿಲನ್. ದ ಥಿಂಗ್ ಈಸ್, ಈಗ ಡೆವಿಲ್ ಫೈಟ್ ಮಾಡ್ತಾನೆ. ಫೈಟ್ ಮಾಡೋಕ್ಕಿಂತ ಮುಂಚೆ ಆ ಟ್ಯಾಬ್ಲೆಟ್ಸ್ ತಗೊಂತಾನೆ, ಲೈಕ್ ಕ್ಯಾಪ್ಸೂಲ್ಸ್ ಥರ. ಕ್ಯಾಪ್ಸೂಲ್ಸ್ ಯಾಕೆ ತಗೊಬೇಕು ಅಂತ ಒಂದು ಡೌಟ್ ಬಂತು. ಲೈಕ್ ದರ್ಶನ್ ಅವ್ರಿಗೆ ತುಂಬಾ ಒಳ್ಳೆ ಬಾಡಿ ಇದೆ, ಒಳ್ಳೆ ಕಟ್ಔಟ್ ಇದೆ. ಸೊ ನಾರ್ಮಲ್ ಆಗಿ ಸುಮ್ಮನೆ ಬಂದು ಫೈಟ್ ಮಾಡೋದು ನಂಬ್ತಾರೆ ಜನ. ಅಂದ್ರೆ ಅದು ಲೈಕ್ ಕರೆಕ್ಟ್. ಅದು ಮಾಡೋದನ್ನ ಅಟ್ಲೀಸ್ಟ್ ಇದನ್ನ ಯಾಕೆ ತಗೊಂತಾ ಇದ್ದಾನೆ. ಈಗ ಎಕ್ಸಾಂಪಲ್ ವಿಕ್ರಮ್ ಮೂವಿಯಲ್ಲಿ ಆ ಪಿಲ್ ತಗೊಂತ ನೋಡಿ, ವಿಜಯ್ ಸೇತುಪತಿ ಪಿಲ್ ತಗೊಂಡಾಗ ಫಸ್ಟ್ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅವರು. ಅವ್ನು ತಗೊಂಡ್ರೆ ಏನಾಗುತ್ತೆ, ಲೈಕ್ ಅದೊಂದು ಬೇಸಿಕಲಿ ಒಂದು ಡ್ರಗ್ ಅಂತ ಇದು ಮಾಡಿದ್ದಾರೆ. ಅವನೊಬ್ಬ ಡ್ರಗ್ ಕುಕ್ ಮಾಡ್ತಾ ಇರ್ತಾರೆ ವಿಜಯ್ ಸೇತುಪತಿ. ಆ ತಗೊಂಡ್ರೆ ಏನಾಗುತ್ತೆ, ಏನ್ ಚೇಂಜ್ ಆಗುತ್ತೆ ಅಂತ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಸಡನ್ ಆಗಿ ಇಂಟರ್ವಲ್ ಆಗಿ ಅವನು ಆ ಕ್ಯಾಪ್ಸೂಲ್ ಇದ್ ಮಾಡಿದ ತಕ್ಷಣ ನಂಗೊಂದು ಒಳ್ಳೆ ಇದ್ ಕೊಡುತ್ತೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಒಳ್ಳೆ ಒಂದು ಇದ್ ಬರುತ್ತೆ ಅಂತ, ಒಂದು ಇಂಟ್ರೆಸ್ಟಿಂಗ್ ಸೀನ್ಸ್ ಬರುತ್ತೆ ಅಂತ ಅಂದ್ರೆ ಈಗ ಗೆಸ್ಟ್ ಮಾಡ್ಬೋದು. ಸೊ ಬಟ್ ಅದನ್ನ ಇಡದೇ ಇದ್ರು ಚೆನ್ನಾಗಿರ್ತಿತ್ತು, ಇಟ್ಮೇಲೆ ಕರೆಕ್ಟ್ ಆಗಿ ಇಡ್ಬೋದಲ್ಲ ಅಂತ. ಅಂದ್ರೆ ಈಗ ನನಗೆ ಅನ್ಸಿದ್ದು ಏನು ಅಂದ್ರೆ, ಕರೆಕ್ಟ್ ನೀನು ಈಗ ಹೇಳ್ತಿರೋದೇನಂದ್ರೆ, ಒಂದು ಯಾವ್ದೋ ಒಂದು ಎಲಿಮೆಂಟ್ ಎಸ್ಟಾಬ್ಲಿಷ್ ಮಾಡೇ ತರಬೇಕು ಅನ್ನೋದು ನಿನ್ ಪಾಯಿಂಟ್. ಔಟರ್ ಲೇಯರ್ ಅಲ್ಲಿ ಹೇಳೋದಾದ್ರೆ ಲೈಕ್ ಎಸ್ಟಾಬ್ಲಿಷ್ ಮಾಡ್ಲೇಬೇಕಂತಿಲ್ಲ, ಅದೇ ಎಸ್ಟಾಬ್ಲಿಷ್ ಮಾಡಿದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ ನಮ್ಗೆ, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ. ಅದೇ ಕರೆಕ್ಟ್. ಬಟ್ ಹಂಗಂತ ನಾವು ಎಲ್ಲವನ್ನು ಎಸ್ಟಾಬ್ಲಿಷ್ ಮಾಡಿಲ್ಲ, ಹಂಗೂ ಹೇಳಕ್ ಆಗಲ್ವಲ್ಲ ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳೋದಂದ್ರೆ, ಈಗ ಏನ್ ನಮಗೇನ್ ತೊಂದರೆ ಆಗ್ತಿದೆ ಅಂದ್ರೆ, ಅದ್ರಲ್ಲಿ ನನಗೆ ಅರ್ಥ ಆಗಿದೆ. ನಾರ್ಮಲ್ ಆಗಿ ಟ್ರೈಲರ್ ಅಲ್ಲಿ ಆ ಕ್ಯಾಪ್ಸೂಲ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅಂದ್ರೆ ಈಗ ಹೆಂಗಾಗುತ್ತೆ ಅಂದ್ರೆ, ಫೈಟ್ ನಡೆಯೋಕಿನ ಮುಂಚೆನೆ ಅವ್ರು ಅದನ್ನ ಹಾಕೊಂಡ್ಬರ್ತಾರೆ. ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅಂದ್ರೆ ನೀ ಹೇಳ್ದಂಗೆ ಅದ್ರ ಅವಶ್ಯಕತೆನೂ ಇಲ್ಲ, ಒಪ್ಕೋತೀನಿ. ಬಟ್ ಏನಂದ್ರೆ, ಸಿನಿಮಾದ ಬೇರೆ ಎಲಿಮೆಂಟ್ಸ್ ಏನಿದಾವಲ್ಲ, ನಮಗೆ ಅದು ಸಪೋರ್ಟ್ ಮಾಡಿಲ್ಲ. ಸೊ ಈಗ ಏನಾಗುತ್ತೆ, ನಮ್ಗೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಹೋಗೋ ತರ ಮಾಡುತ್ತೆ. ಸೊ ಅಲ್ಲಿ ನಮ್ಗೆ ಎಸ್ಟಾಬ್ಲಿಷ್ಮೆಂಟ್ ಬೇಕಿತ್ತು, ಏನಕ್ಕೆ ಹಂಗಂತಾರೆ ಅಂದ್ರೆ, ಈಗ ಏನಾಗಿರುತ್ತೆ, ಟೀಸರ್ ಟ್ರೈಲರ್ ಅಲ್ಲಿ ತುಂಬಾ ಮಾತಾಡಿರ್ತೀವಿ ಆ ಪಿಲ್ಲು ಅದು ಇದು ಅಂತ. ಅದರಿಂದ ಹಂಗ ಆಗುತ್ತೆ. ಬಟ್ ಅದು ಕರೆಕ್ಟೇ, ಎಸ್ಟಾಬ್ಲಿಷ್ ಮಾಡೋದು ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಟ್
ನನ್ಗೇನೋ ಈ ತರ ಕೆಲವೊಂದ್ಸರಿ ಸಣ್ಣ ಸಣ್ಣ ಎಲಿಮೆಂಟ್ಸ್ನ ತಿಳಿಸಿದ್ರೆ ಹೆಲ್ಪ್ ಆಗತ್ತೆ. ಹ್ಮ್ ಬಟ್ ಕೆಲವೊಂದ್ಸರಿ ತಿಳಿಸ್ದೇ ಇದ್ರೂ ಕೂಡ ಹ್ಮ್ ನಮ್ ಆಡಿಯನ್ಸ್ ಇಂಟೆನ್ಷನ್ಸ್ ಮತ್ತೆ ಆಡಿಯನ್ಸ್ ಏನು ಅವ್ರ ಗಮನ ಬೇರೆ ಕಡೆ ಹೋಗ್ಬಿಡ್ತು ಅಂದ್ರೆ ಹ್ಮ್ ಅದು ತೊಂದರೆ ಆಗಲ್ಲ. ಬಟ್ ಈಗ ಏನಾಗುತ್ತೆ, ಬೇರೆ ಕಡೆ ತೊಂದರೆ ಆಗಿರೋದ್ರಿಂದ ಅದು ಚೆನ್ನಾಗಿರ್ಬೋದು, ಚೆನ್ನಾಗ್ ಆಗ್ಬೋದಿತ್ತು ಅನ್ನೋ ಒಪಿನಿಯನ್ ಬರುತ್ತೆ. ಕರೆಕ್ಟ್. ಅದೊಂದೇ ಅಂತಲ್ಲ, ಇನ್ನು ನೀವು ಯಾವ್ದು ಡೆವಿಲ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಅನ್ಸುತ್ತೆ, ಹ್ಮ್ ಆ, ಅದು ಗಿಲ್ಲಿ ಅವ್ರ ಕ್ಯಾರೆಕ್ಟರ್ ಇಂದ ಏನೋ ಇಂಟರ್ವಲ್ ಒಂದು ಇದು ಬರುತ್ತೆ. ಬ್ಯಾಂಗ್ ಬರುತ್ತೆ ಅಂದ್ರೆ ಒಂದ್ ಒಳ್ಳೆ ಪಾಯಿಂಟ್ ಅಲ್ಲೇ Actually, ನಿಲ್ಲುತ್ತೆ. ಹಾ. ಬಟ್ ಸೆಕೆಂಡ್ ಹಾಫ್ ಆ ಲೆವೆಲ್ಗೆ ಇರೋ ಸ್ವಲ್ಪ full ಸ್ವಲ್ಪ ಫ್ಲಾಟ್ ಫ್ಲಾಟ್ ಅನ್ನೋ ತರ ಅನಿಸ್ತು. ಫ್ಲಾಟ್ ಬಿದ್ದೋಗುತ್ತೆ. ಇವನ್ ನೀವು ಕ್ಲೈಮ್ಯಾಕ್ಸ್ ಅಲ್ಲೂ ಅಬ್ಸರ್ವ್ ಮಾಡಿದ್ರೆ ಅದೊಂಥರ ನನ್ಗೆ ಹೆಂಗ ಅಂದ್ರೆ ಸಡನ್ ಎಂಡ್ ಆಗ್ಬಿಡ್ತಲ್ಲ ಅನ್ನೋ ತರ ಅನ್ಸ್ಬಿಡ್ತು. actually. ಅಂದ್ರೆ ಈಗ ಒಂದು ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೇನೋ, ಈಗ ಅವ್ರೇನೋ ಉಳ ಬಿಡ್ತೀರಿ ಅಂತ ಏನೋ ಹೇಳಿದ್ರಲ್ಲ, ಬಟ್ ಅದು ಸುಮ್ನೆ ಹಂಗೆ ಬಿಟ್ರೆ ಅದು ಅಂದ್ರೆ ಅದು ಹೆಂಗೆ ಅಂತ ನನಗೆ ಕರೆಕ್ಟ್ ಆಗಿ ಕನ್ವೆ ಆಗ್ಲಿಲ್ಲ. ಅಂದ್ರೆ ಈಗ ಏನಾದ್ರು ಒಂದು ಹುಳ ಬಿಡ್ತಾರೆ ಅಂದ್ರೆ ಅದು ಥಿಂಕ್ ಮಾಡೋ ತರ ಇರ್ಬೇಕಲ್ಲ ಅಂತ, ಸುಮ್ನೆ ಏನೋ ಸುಮ್ನೆ ಬಿಡ್ತೀವಿ. ಏನೋ ಬಿಡ್ಬೇಕು ಅಂತ ಬಿಡೋದ್ ಬೇರೆ. ಅಲ್ಲ, ಒಟ್ ನನಗ್ ಹಂಗ ಅನಿಸ್ತದು. ಆ ಸೀನ್ ಲೈಕ್ ಹುಳ ಬಿಡೋ ಸೀನು ಇಲ್ದೇ ಇದ್ರು ಏನ್ ಮ್ಯಾಟರ್ ಆಗಲ್ಲ ಮೂವಿಗೆ. ಓಕೆ ಓಕೆ. ನಾನು ಮತ್ತೆ ಇವರು ಯಾರು ಮಿಲನಾ ಪ್ರಕಾಶ್ ಅವ್ರದ್ದು ಇಂಟರ್ವ್ಯೂ ನೋಡಿದ್ನಲ್ಲ, ಅವರು ತುಂಬಾ ಸೆನ್ಸಿಬಲ್ ಇದಾರೆ. ಅವರಿಂದ ನಾನು ಇನ್ನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಷ್ಟೇ. ಬಟ್ ಅದೀಗ ಫ್ಯಾನ್ಸ್ಗೆ ಅಂತ ಹೇಳಿ ಸುಮ್ನೆ ಇರಕ್ ಆಗಲ್ವಲ್ಲ ಅಂತ, ಅಂದ್ರೆ ಬೇರೆಯವ್ರಿಗೂ ಅಟ್ ದ ಎಂಡ್ ಅಟ್ರಾಕ್ಟ್ ಆಫ್ ದ ಡೇ ಅದಕ್ಕೆ ಸ್ವಲ್ಪ ಇಶ್ಯೂಸ್ ಆಯ್ತು. ಲೈಕ್ ಅದಕ್ಕೆ ಆಗಿರೋ ಸಿನಿಮಾ ಆಯ್ತು, ಸ್ವಲ್ಪ ಶೂಟಿಂಗ್ಗೆ ಮತ್ತೆ ಇದಕ್ಕೆಲ್ಲ ಬಟ್ ಅಷ್ಟೊಂದು ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಶೂಟಿಂಗ್ ನಿಜವಾಗ್ಲೂ ತುಂಬಾ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಮಾಡಿದ್ರು. ಒಂದ್ ನಿಮಿಷನೂ ವೇಸ್ಟ್ ಮಾಡಿಲ್ಲ. ಆ ಸಾಂಗ್ ಆಗ್ಲಿ ಅದು ಎಲ್ಲ ಪ್ರತಿಯೊಂದು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರಿರೋ ಟೈಮ್ ಕನ್ಸ್ಟೆಂಟ್ಸ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿದ್ದಾರೆ. ಬಟ್ ಎಲ್ಲರೂ ಹೇಳೋ ಪ್ರಕಾರ ಏನು ಅಂತಂದ್ರೆ ತುಂಬಾ ಕಷ್ಟ ಇತ್ತು ಶೂಟಿಂಗ್. ಬಟ್ ಒಂದ್ ಸ್ವಲ್ಪ ದರ್ಶನ್ ಅವ್ರಾಗ್ಲಿ ಯಾರೇ ಆಗ್ಲಿ, ಬಟ್ ಎಲ್ಲ ಕಡೆ ಅದೆಲ್ಲ ಮಾಡಿದ್ದಾರೆ. ಬಟ್ ಅದೆಲ್ಲ ಮಾಡಿ ಒಂದು ಪ್ರಾಡಕ್ಟ್ ನ ಡೆಲಿವರ್ ಮಾಡಿದ್ರಲ್ಲ, ಅದಕ್ಕೆ ವಿ ಶುಡ್ ಅಪ್ರಿಶಿಯೇಟ್. ಅಂಡ್ ಇನ್ನೊಂದು ಡೆವಿಲ್ ಕ್ಯಾರೆಕ್ಟರ್ ಆತರ ಯಾಕೆ ಬಿಹೇವ್ ಮಾಡ್ತಿದ್ದ ಅನ್ನೋದಕ್ಕೆ ಅದೇ ಒಂದು ಸ್ಟ್ರಾಂಗ್ ಎಮೋಷನಲ್ ನಾನು ರಿವ್ಯೂ ಅಲ್ಲಿ ಕೂಡ ಇದ್ ಮಾಡಿದ್ದಾರೆ. ಅದೇ ನಮ್ಗೆ ಒಂದ್ ಸ್ವಲ್ಪ ಲೈಕ್ ನಾಟ್ ಅಬೌಟ್ ಫ್ಯಾನ್ಸ್, ನ್ಯೂಟ್ರಲ್ ಆಡಿಯನ್ಸ್ ಗೆ ಕನೆಕ್ಟ್ ಆಗೋದು ತುಂಬಾ ಈಸಿ ಆಗ್ತಿತ್ತು. ಅಂದ್ರೆ ಅವ್ನ ಹಂಗ್ ಬಿಹೇವ್ ಮಾಡೋದಕ್ಕೆ ಒಂದು ರೀಸನ್. ಅಂದ್ರೆ ಈಗ ನನಗೆ ಏನ್ ಅನ್ಸ್ತಂದ್ರೆ ಕರೆಕ್ಟ್, ಬಟ್ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವ್ರು ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಲೈಕ್ ಹೆಂಗೆ ಅಂದ್ರೆ ಅವ್ರ ಅಮ್ಮನ್ನ ಅವರೇ ಸಾಯಿಸ್ತಾರೆ, ಅದೆಲ್ಲ ಓಕೆ. ಬಟ್ ಜನ ಅದಕ್ಕೆ ಕನೆಕ್ಟ್ ಆಗ್ಲಿಲ್ಲ ಅಷ್ಟೇ. ಅಂದ್ರೆ ಈಗ ಕರೆಕ್ಟ್ ಆಗಿ ಜನ ನಾವು ನೋಡುವಾಗ ನನಗೆ ಅಷ್ಟು ಕನೆಕ್ಟ್ ಆಗ್ಲಿಲ್ಲ. ಅಂದ್ರೆ ಈಗ ಏನೇ ಒಂದ್ರು ಒಬ್ರು ಏನಾದ್ರು ಸೈಕ್ ಆಗಿ ಬಿಹೇವ್ ಮಾಡ್ತಿರಿದ್ರೆ, ಈಗ ನಾವು ಥ್ರಿಲ್ಲರ್ ಫಿಲ್ಮ್ಸ್ ಅಲ್ಲಿ ನೋಡ್ತೀವಿ, ಯಾರನ್ನೊಬ್ರು ಸೈಕ್ ಆಗಿ ಆಡ್ತಿದಾರೆ ಅಂದ್ರೆ ಅದಕ್ಕೊಂದು ರೀಸನಿಂಗ್ ಇದ್ದೇ ಇರುತ್ತೆ. ಅವಾಗ ಏನಾಗುತ್ತೆ, ಅವ್ನ್ ತಪ್ಪು ಕೆಲಸ ಮಾಡ್ತಿದ್ರು ಕೂಡ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಸೊ ಅದೇ ಇಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಅನಿಸ್ತು. ಅಂದ್ರೆ ಈಗ ಅವ್ರ ಅಮ್ಮನ್ ಕ್ಯಾರೆಕ್ಟರ್ ಏನಿದೆ ಅಲ್ಲ, ಅದ್ರಿಂದ ಅವ್ನ್ ಬೇಜಾರಾಗಿದ್ದಾನೆ, ಅದಕ್ಕೆ ಅವ್ನ್ ಹಂಗ ಆಗಿದ್ದಾನೆ ಅನ್ನೋದು ತೋರ್ಸೋದೇ ಇಲ್ಲ. ಅವ್ನ್ ಯಾಕೆ ಅಬ್ರಾಡ್ ಹೋದ ಅನ್ನೋದಕ್ಕೆ ರೀಸನ್ ಕೊಡ್ತಾರೆ. ಬಟ್ ಅವ್ನಿಗೆ ಏನಕ್ಕೆ ಹಂಗ ಆದ ಅನ್ನೋದಕ್ಕೆ ರೀಸನ್ ನ ಕೊಟ್ಟಿದ್ದಾರೆ. ಬಟ್ ಆ ಸೆಟಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಅರ್ಥ ಅದಷ್ಟು ಈಸಿಯಾಗಿ ಕನ್ವೆ ಆಗ್ಲಿಲ್ಲ ಅಷ್ಟೇ, ಅದೊಂದು ರೀಸನ್. ಬಟ್ ಮೇಕಿಂಗ್ ವೈಸ್ ಸುಧಾಕರ್ ಅವ್ರ ಸಿನಿಮಾಟೋಗ್ರಫಿ ಆಗ್ಲಿ ಅವೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಬಟ್ ಅದೇ ಹೇಳಿದ್ನಲ್ಲ, ಕೆಲವೊಂದು ವಿಷಯಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಕ್ಕಾಗಲ್ಲ, ಬೇರೆ ಕನ್ಸ್ಟೆಂಟ್ ಇಂದಂಗೆ ಆಗಿದೆ. ಬಟ್ ಸಮಹೌ ಅಂಡ್ ಇವನ್ ಅದು ಕೃಷ್ಣ ಕ್ಯಾರೆಕ್ಟರ್ ಅಷ್ಟೊಂದು ಕನೆಕ್ಟ್ ಆಗಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಆಸ್ ಪರ್ ದ ಮೂವಿ ಹಿ ಇಸ್ ದ ಮೈನ್ ಹೀರೋ. ಬಟ್ ಇನ್ನೊಂದು ಹೆಂಗ್ ಗೊತ್ತಾ, ಕೆಲವೊಂದ್ಸತಿ ಹೆಂಗಾಗಿದೆ ಅಂದ್ರೆ ಕೃಷ್ಣ ಕ್ಯಾರೆಕ್ಟರ್ಗೆ ತುಂಬಾ ಜನ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಕಂಪ್ಯಾರಿಟಿವ್ಲಿ ನಾನೇನ್ ಅನ್ಕೊಂಡೆ ಡೆವಿಲ್ ಕ್ಯಾರೆಕ್ಟರ್ ಹೆಂಗ್ ಅನ್ಕೊಂಡೆ, ಬಟ್ ತುಂಬಾ ಜನ ಸ್ವಲ್ಪ ಚೆನ್ನಾಗಿ ನೋಡ್ತಿದ್ರೆ ಒಂದು ನೆಕ್ ಟು ನೆಕ್ ಫೈಟ್ ನೋಡೋ ತರ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ ಸಾಂಗ್ ಫಸ್ಟ್ ಆಫ್ ಆಲ್ ಇನ್ನ ರಿಲೀಸ್ ಮಾಡಿದ್ದಿಲ್ಲ ಅವರು. ಆ ಸಾಂಗ್ ಕೃಷ್ಣದೇನೋ ಸಾಂಗ್ ಬರುತ್ತಲ್ಲ, ಅದು ವರ್ಕ್ ಆಯ್ತು. ಅದು ನಿಜವಾಗ್ಲೂ ವರ್ಕ್ ಆಯ್ತು ಆಕ್ಚುಲಿ. ಓಕೆ, ಡೆವಿಲ್ದು ಓಕೆ. ಇಲ್ಲಿಗೆ ಅಂತಂದ್ರೆ ನೆಕ್ಸ್ಟ್ ನನಗೆ ಮಾರ್ಕ್ ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.